ಜನರಿಗೆ ಈಗ ಎಷ್ಟು ಅನಾನುಕೂಲ ಆಗ್ತಾ ಇದೆ ಇದನ್ನ ನೋಡಿ. ಈಗ ಯಾರು ಹೊಡೆದಿರೋದು ಯಾರಣ್ಣ ಇದನ್ನ ಕರೆಕ್ಟಾಗಿ? ಏರ್ಟೆಲ್ಲು. ಅವ್ರು ಹೊಡೆದು ಎಷ್ಟು ದಿನ ಆಗೈತಿ ಈ ಥರ ಗುಂಡಿ ಹೊಡೆದು? ಹೋದ ವಾರ ಹೊಡೆದು ಅದು ತೆಗ್ದು ತೋಡಿಕ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದಾರಾ? ಹಾಂ, ಈಗ ನೀರು ಜನಕ್ಕೆ ಅನಾನುಕೂಲ. ಆಮೇಲೆ ಈ ಥರ ರಸ್ತೆ ಅಕ್ರಮವಾಗಿ ಹೊಡೆದಿರೋದ್ರಿಂದ ನೆನ್ನೆ ಇಲ್ಲೊಬ್ಬ ಬಂದು ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ಎಂಥ ಅನಾಹುತಗಳಾಗಿದ್ಯಣ್ಣ. ಅಲ್ಲ ನಿಮ್ಗೆ ಹಿಡಿತಾ ಇಲ್ಲ ನಾನು. ಅವ್ರದ್ದೇ ನಾನು ಹಿಡಿತಾ ಇರೋದು. ನೀವು ಅನುಕೂಲ ಮಾಡಕ್ಕೆ ಬಂದಿರೋರು, ಅರ್ಥ ಆಯ್ತಾಪ? ಅವ್ರು ಯಾರೋ ಹೊಡೆದು ಬಿಟ್ಬಿಟ್ಟು ಹೋಗಿರೋದನ್ನ ನೀವು ಅದನ್ನ ಪೈಪ್ ಜಾಯಿನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ಬಂದಿರೋದು. ನೀವು ಈ ಥರ ಹೊಡೆದ್ಬಿಟ್ಟು ಕಳ್ತಂದಲ್ಲಿ ಓಡಾಗಿರೋದು ಅವರು ಅಲ್ವಾ? ವಾಟರ್ ಮ್ಯಾನಾ? ಏನಣ್ಣ ತಮ್ಮ ಹೆಸರು? ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗ್ಲೂ, ಕೈ ಕೊಡಿ. ಜನರಿಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಕೆಲಸ ನೀವು ಮಾಡಿ, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ದೊಡ್ಡ ಮಟ್ಟದಲ್ಲಿ. ಹಾಂ, ಇದು ಮಾಡಿರೋರ್ದು. ಅದು ನಿಮ್ದೇನೆ. ಈಗ ನೋಡಿ, ಇಲ್ಲಿ ಕರೆಂಟ್ದು ಟ್ರಾನ್ಸ್ಫಾರಮ್ ಇದೆ ದೊಡ್ಡದು. ಇದ್ರ ಪಕ್ಕದಲ್ಲಿ ಈ ಥರ ಒಂದು ಕೆಲಸ ಮಾಡಿಬಿಟ್ಟು ಹೊಸ್ದಾಗ ಹಾಕಿರೋ ತಾರನ್ನ ಎಲ್ಲ ಈ ಥರ ಮಾಡಿಬಿಟ್ಟು ನೋಡಿ, ಟ್ರಾನ್ಸ್ಫಾರಮ್ ಇದೆ. ಈ ಟ್ರಾನ್ಸ್ಫಾರಮ್ ಪಕ್ಕದಲ್ಲೇ ಬಂದು ಈ ಥರ ಒಂದು ಗುಂಡಿ ಹೊಡೆದು, ಮೊನ್ನೆ ಕೂಡ ಇದ್ರದ್ದೊಂದು ಸಂಬಂಧಪಟ್ಟಂತೆ ನಾನೊಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಒಬ್ಬ ಲೇಬರ್ ಬಂದು ಯಾವುದೇ ಕಾರಣಕ್ಕೂ ಅವ್ರ ಬೂಟ್ ಇಲ್ಲ, ಗ್ಲೌಸ್ ಇಲ್ಲ, ಹೆಲ್ಮೆಟ್ ಇಲ್ಲ, ಹಾರೆ ತೊಗೊಂಡು ಗಡಪಾರಿ ತೊಗೊಂಡು ನೋಡಿ ಇದೇ ಹಳ್ಳ ಹೊಡಿತಾ ಇದ್ದಿದ್ದವರು. ಇಲ್ಲಿ ಕರೆಂಟ್ ಲೈನ್ ಹೋಗಿದೆ. ಇಲ್ಲಿ ಈ ವಯರ್ಗೇನಾದರೂ ಗಡಪಾರಿ ಟಚ್ ಆಗಿದ್ದಿದ್ರೆ ಅವತ್ತು ಆ ಕೂಲಿ ಕಾರ್ಮಿಕ ಸಾಯೋ ಅಂಥ ಪರಿಸ್ಥಿತಿಲಿ ಇರ್ತಾಯಿತ್ತು. ನಾವು ನಿಲ್ಲಿಸಿದ್ದಕ್ಕೆ ಅನಾಹುತ ತಪ್ಪಿದೆ. ನೋಡಿ, ಇದು ಮಾರುತಿ ಲೇಔಟು ಮೇನ್ ರೋಡು. ಈ ಭಾಗದಲ್ಲಿ ಈ ಥರ ಅಕ್ರಮ ಗುಂಡಿಗಳು ನೋಡಿತಾನೆ ಇದ್ದಾರೆ. ಎಲ್ಲ ಇಲ್ಲ ಕಾಲೇಜ್ ಆರೇ ಸಂಖ್ಯೆ ಎಲ್ಲ ಅಲ್ಲೋದು ನೋಡಿ ಎಷ್ಟು ಅನಾನುಕೂಲ ಆಗಿದೆ ಇದರಿಂದ.